ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಸಮರಕ್ಕೆ ಸನ್ನದ್ಧವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಭಾರತದ ದಾಳಿಗೆ ಪಾಕಿಸ್ತಾನ ಹೆದರಿ ಹೋಗಿದೆ. ಅದರ ಪಡೆಯೂ ಕೂಡ ಪಾಕಿಸ್ತಾನದ ಪಡೆಯೂ ಕೂಡ ಬೆಚ್ಚಿ ಬೀಳ್ತಾ ಇದೆ. ಅಬ್ದಾಲಿ ಕ್ಷಿಪಣಿ ಪರೀಕ್ಷೆ 409 ಕಿಲೋಮೀಟರ್ ಅಂತರದಲ್ಲಿ ಕ್ಷಿಪಣಿ ಪ್ರಯೋಗ ಆಗಿದೆ. ದೆಹಲಿ ಲಾಹೋರ್ ನಡುವೆ ಈ ಕ್ಷಿಪಣಿಯನ್ನ ಪ್ರಯೋಗ ಮಾಡಲಾಗಿದೆ. ಭಾರತದ ಸಿದ್ಧತೆಗಳನ್ನು ನೋಡ್ತಾ ಇದ್ದರೆ ಪಾಕಿಸ್ತಾನಕ್ಕೆ ನಡುಕ ಬರೋದು ಖಂಡಿತ. ಮಧ್ಯರಾತ್ರಿ ಎದ್ದು ಪ್ರೆಸ್ ಮೀಟ್ ಮಾಡುವಂಥ ಕೆಲಸಕ್ಕೂ ಮುಂದಾಗ್ತಾರೆ ಅಂತ ಹೇಳಿದ್ರೆ ಅವರು ರಾತ್ರಿಯೂ ಕೂಡ ನಿದ್ದೆ ಮಾಡ್ತಾ ಇಲ್ಲ. ರಾತ್ರಿಯೂ ಕೂಡ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇಲ್ಲ. ಹಗಲು ರಾತ್ರಿ ಭಾರತದ ಜಪ ಮಾಡ್ತಾ ಇದೆ. ಹಗಲು ರಾತ್ರಿ ಭಾರತ ಯಾವಾಗ ದಾಳಿ ಮಾಡುತ್ತೆ ಅನ್ನುವ ಭೀತಿಯಲ್ಲಿಯೇ ಕಳೆದು ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಪಾಕಿಸ್ತಾನದ ಮತ್ತೊಂದು ನಡುಕ ಹುಟ್ಟಿಸುವ ರೀತಿ ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಕ್ಷಿಪಣಿಯನ್ನು ಪ್ರಯೋಗ ಮಾಡಿದ್ದಾರೆ. ಜೊತೆಗೆ ನೌಕಾಬಲವನ್ನು ಬಲಿಷ್ಠಗೊಳಿಸಲಾಗಿದೆ. ಫೈಟರ್ ಜೆಟ್ಗಳನ್ನು ಖರೀದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯುದ್ಧಕ್ಕೆ ಬೇಕಾದ ಸಿದ್ಧತೆಯನ್ನು ಈಗಾಗಲೇ ಹೊಂದಿದ್ದರೂ ಕೂಡ ಹೆಚ್ಚುವರಿ ಅವಶ್ಯಕತೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಪಡೆದುಕೊಳ್ಳುವಂಥ ಪ್ರಯತ್ನ, ಅದರ ಮೂಲಕ ಸೈನ್ಯವನ್ನು ಬಲಿಷ್ಠಗೊಳಿಸುವಂಥ ಪ್ರಯತ್ನ ಸಾಗ್ತಾ ಇದೆ. ಈ ಎಲ್ಲ ಪ್ರಯತ್ನಗಳನ್ನು ನೋಡ್ತಾ ಇದ್ದರೆ ಪಾಕಿಸ್ತಾನ ಒಳಗೆ ಬೆವರ್ತಾ ಇದೆ. ಬಟ್ ಮಾತುಗಳಲ್ಲಿಯೇ ಅದನ್ನು ಇಲ್ಲ, ನಾವು ಪ್ರತಿರೋಧಿಸ್ತೇವೆ, ಕೌಂಟರ್ ಅಟ್ಯಾಕ್ ಮಾಡ್ತೇವೆ ಎನ್ನುವ ಮಾತುಗಳನ್ನು ಬಾಯಿ ಚಪ್ಪಲಕ್ಕೆ ಹೇಳಿಕೊಳ್ತಾ ಇದೆ.